ಯಾವ ಥರ ಮೋಡ ಆಗ್ಬಿಟ್ಟೈತೆ ಅಂತೇಳಿ ನೋಡ್ತಾ ಇರ್ಬೋದು. ಬೆಂಗಳೂರಲ್ಲಿ ಸಿಕ್ಕಾಬಿಟ್ಟೆ ಮಳೆ ಅಂತ ಅಂದರೆ ಮಳೆ. ಈ ನಡುವೆ ಅಂತೂ ಮೋಡ ಒಳ್ಳೆ ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟೈತೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಥರ ಕಾಣಿಸ್ತೈತೆ. ಸರಿಯಾಗಿ ಬರುತ್ತೆ ಮಳೆ ಅಂತ ಅಂದ್ಕೊಂಡಿದ್ದೀನಿ. ಈ ನಡುವೆ ಅಂತೂ ಮಳೆ ತುಂಬ ಚೆನ್ನಾಗಿ ಶುರುವಾಗ್ಬಿಟ್ಟಿದೆ. ಯಾರ್ಯಾರ ಮನೆ ಬಟ್ಟೆ ಒಣಾಕಿದ್ದಾರೆ ಎಲ್ಲ ಸಹಿತ ಗಾಳಿ ಬರ್ತಕ್ಕೆ ಹಾರ್ಕೊಂಡು ಬರೋ ಥರ ಆಗ್ಬಿಟ್ಟೈತೆ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಇವಾಗೆಲ್ಲ ಬೆಂಗಳೂರಲ್ಲಿ ಇವಾಗ ಗಾಳಿ ಸಮೇತ ಮಳೆ ಶುರುವಾಗ್ಬಿಟ್ಟಿದೆ. ಫುಲ್ಲು ಜೋರು ಮಳೆ, ಮಳೆಗಿಂತನ ಗಾಳಿ ಜಾಸ್ತಿ ಬರುತ್ತೆ ಈ ನಡುವೆ. ಎಲ್ಲ ಕಡೆ ಮರಗಳು ಎಲ್ಲ ಬಿದ್ದೋಗ್ಬಿಡೋದು ಆ ಥರ ಎಲ್ಲ ಆಗ್ಬಿಟ್ಟಿದೆ. ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಬಟ್ಟೆ ಗಾಳಿ, ಸುತ್ತಲೂ ಮನೆ ಇಲ್ಲ, ಹಾಗಾಗಿ ಗಾಳಿ ಬರ್ತಾ ಚೆನ್ನಾಗಿ ಬರುತ್ತೆ. ಗಾಳಿ ತುಂಬ ಚೆನ್ನಾಗಿ ಬೀಸುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆ ಹತ್ರ ಅಂತೂ. ವೆದರೆಲ್ಲ ತುಂಬ ಚೆನ್ನಾಗಿದೆ. ಯಾವಾಗಲೂ ಇದೇ ಥರ ಕೂಲಾಗಿ ಇದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿರ್ತೀನಿ. ಈ ಬಿಸಿಲಿಗೆ ಇದ್ದು ಸಾಕಾಗಿ ಹೋಗ್ಬಿಟ್ಟೈತೆ ನೋಡಿ. ಮೋಡ ನೋಡಿ ಯಾವ ಥರ ಆಗ್ಬಿಟ್ಟೈತೆ ಅಂತೇಳಿ. ಗಾಳಿ ಅಂತೂ ಸಿಕ್ಕಾಬಿಟ್ಟೆ ಬೀಸ್ತೈತೆ. ಫೋನೇ ಹಿಡಿಯೋಕೈತೆಲ್ಲ ಕೈಲಿ, ಗಾಳಿ ಬರ್ತಕ್ಕೆ ಫೋನೇ ಬಿದ್ದು ಹೋಗ್ತೈತೆ. ಸಿಕ್ಕಾಬಿಟ್ಟೆ ಗಾಳಿ ಬೀಸ್ತೈತೆ, ಫುಲ್ಲು ಗಾಳಿ ಬೀಸ್ತೈತೆ. ಇನ್ನೇನು ಮಳೆ ಬರೋ ಮೂಮೆಂಟ್ ಆಗಿಬಿಟ್ಟಿದೆ. ಲೈಟಾಗಿ ಹನಿ ಕೂಡ ಬರ್ತೈತೆ. ಆಲ್ರೆಡಿ ಮೋಡ ಎಲ್ಲ ಫುಲ್ಲು ಬ್ಲ್ಯಾಕ್ ಥರ ಆಗ್ಬಿಟ್ಟೈತೆ, ನೋಡ್ತಾ ಇರ್ಬೋದು. ಸುತ್ತನೂ ಹಂಗೆ ಆಗ್ಬಿಟ್ಟೈತೆ, ನಮ್ಮ ಮನೆ ಸುತ್ತನೂ ಹಂಗೆ ಬ್ಲ್ಯಾಕ್ ಥರನೇ ಮೋಡ ಕಾಣಿಸ್ತೈತೆ. ಗಾಳಿ ಅಂತೂ ಸಿಕ್ಕಾಬಿಟ್ಟೆ ಬೀಸ್ತೈತೆ. ಮರ ಎಲ್ಲ ಮುರಿದೋಗ್ಬಿಡ್ತದೇನೋ ಇವತ್ತು. ಸೂಪರಾ ಅಪ್ಪೋ ಅಪ್ಪೋ, ಇಲ್ಲಿ ತಗೊಂತೀನಿ. ಸೂಪರಾ ಅಪ್ಪಂಗೆ ತೋರಿಸಿ, ಅಪ್ಪಂಗೆ ಸೂಪರ್ ಅಂತೇಳಿ. ಗುಡ್ ಗರ್ಲ್. ಹಾಂ, ಈ ನಡುವೆ ಅಂತೂ ಮಳೆ ಬರಲಿಕ್ಕೆ ಶುರು ಮಾಡ್ಕೊಬಿಟ್ಟಿದೆ ಚೆನ್ನಾಗಿ. ಸಂಜೆ ಟೈಮ್ ಆಯಿತು, ಒಂದು 4 ಗಂಟೆ ಅಂತಂದರೆ ಮಳೆ ಬರೋಕ್ಕೆ ಶುರುವಾಗ್ಬಿಡ್ತದೆ. ಹಂಗಾಗಿ ಬಿಸಿ ಬಿಸಿ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಳಿಗೆ ಏನಾದರೂ ತಿನ್ಬೇಕು ಅನಿಸ್ತಾ ಇರ್ತದೆ ಅವಾಗವಾಗ. ಅದಕ್ಕೆ ಕೆಲಸ ಮುಗಿಸ್ಕೊಬಂದ್ಮೇಲೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಿಟ್ಟು ಮಿಕ್ಕಿತ್ತಲ್ಲ, ಹಂಗಾಗಿ ಅದರಲ್ಲಿ ಬೋಂಡ ಕೂಡ ಮಾಡಿದ್ದೀನಿ. ಇವಾಗ ಯಶು ಬಜ್ಜಿಗೆ ಅಷ್ಟಾಗಿ ತಿನ್ನಲ್ಲ, ಬೋಂಡ ತಿಂತಾಳೆ. ಹಂಗಾಗಿ ಇಲ್ಲಿಟ್ಟಿದ್ದೀನಿ ಬಜ್ಜಿ ಮಾಡಿ ಆಲ್ರೆಡಿ. ಟೇಸ್ಟ್ ಅಂತೂ ಸಕ್ಕತ್ತಾಗೈತೆ. 2 ಥರ ಮಾಡಿದ್ದೀನಿ. ಒಂದು ಖಾರದ ಮೆಣಸಿನ್ಕಾಯಿ, ಇದು ಬಜ್ಜಿ ಮೆಣಸಿನ್ಕಾಯಿ. ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ಲ, ಅದರಲ್ಲಿ ಬೋಂಡ ಹಾಕಿದ್ದೀನಿ ಸ್ವಲ್ಪನ. ಅಲ್ಲಿ ಹಣ್ಣು ನೋಡವ, ಮಾವಿನ ಹಣ್ಣು. ಅಮ್ಮು, ಮಾವಿನ ಹಣ್ಣು ನೋಡಿದ್ಲಿ? ಕೀಳಿ ಕೀಳಿ, ನೀವು ಕೀಳಿ, ಎಡ್ಕೋಸಿ. ಅವಳು ಕೀಳಲ್ಲ ಕಣ, ಸುಮ್ಮನೆ ಹಿಂಗೆ ಹಿಡ್ಕತ್ತಾಳೆ. ಅಯ್ಯ, ನೀನೊಬ್ಳು ಹೋದ ವರ್ಷ ಇದ್ದಂಗೆ ಈ ವರ್ಷ ಅವಳ. ಅಮ್ಮ ಕೀಳಿ, ಮಾವಿನ ಕೀಳಿ, ಇಲ್ಲಿ ಸ್ಮೈಲ್. ಆಯ್ ಸೂಪರ್, ಕೀಳಪ್ಪ. ಸೂಪರ್ ಗಿಣಿ, ಸೂಪರ್. ಕಿಳಿ ಕಿಳಿ, ನೀವು ಅನ್ ಕಿಳಿ. ಕೀಳಕ್ಕಾಯ್ತಲ್ಲ ಅವಳಿಗೆ. ಇನ್ನು ನಾವು ಊರಿಗೆ ಹೊರಟಾಗ್ಲೇ ಆಗಲೇ ಟೈಮು 8 ಗಂಟೆ ಆಗೋಗಿತ್ತು. ನಮ್ಮನ್ನು ಯಶನ ಬಸ್ಸಲ್ಲಿ ಹತ್ತಿಸ್ಬಿಟ್ಟು ನಾನು ಗಗನು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಗಾಡಿನೇ ಉಳ್ಸೋಕ್ಕಾಯ್ತಲ್ಲ ಅಂತಲೇ ಹೇಳ್ಬೋದು. ಆದ್ರೂ ನಲ್ಲೆಲ್ಲ ಲಗೇಜ್ ಎಲ್ಲ ತೊಗೊಂಡು ಬರಬೇಕಲ್ಲ, ಬಸ್ಸಲ್ಲೆಲ್ಲ ಹಾಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಶಿವಗೇನು ಹೇಳಿಲ್ಲ, ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರಂಥದ್ದು. ಓದೋಗ್ಬೇಕಾದ್ರೆಲ್ಲ ಹಿಂಗೆ ಮಾಡೋ ಅಂಥದ್ದು. ಹಂಗಾಗಿ ಬಂದಮೇಲೆ ಮತ್ತೆ ಬೈಸ್ಕೊಳ್ಳೋದು ತಪ್ಪೋದಿಲ್ಲ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಶುನು ಅಮ್ಮನ್ನು ಬಸ್ ಕತ್ತಿಸಿದ್ದೀನಿ, ಗಗನು ನಾವು ಬೈಕಲ್ಲಿ ಬಂದು. ತುಂಬ ರಶ್ ಇತ್ತು ಭಾನುವಾರ ಬಸ್ಸು, ಹಂಗಾಗಿ ಗಾಡಿ ತೊಗೊಂಡು ಬಂದಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು. ಟೈಮು ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ, ಅವ್ರು ಬರೋದ್ರೊಳಗಡೆ. ಇನ್ನೂ ಸ್ವಲ್ಪ ಹಲಸಿನ ಹಣ್ಣು ಮಾವಿನ ಹಣ್ಣು ಊರಲ್ಲೇ ಬಿಟ್ಟಿದ್ವಿ, ಹಂಗಾಗಿ ಅದನ್ನು ತೊಗೊಂಬರೋಣ ಅಂತೇಳಿ ಊರಿಗೆ ಬಂದಿದ್ದೀವಿ. ಮನೇಲಿ ಸ್ವಲ್ಪ ಹಲಸಿನ ಹಣ್ಣು ತೆಗೆದಿಟ್ಟಿದ್ವಿ, ನೋಡಬೇಕು ಅದು ಕೊಳ್ತೋಗೈತಾ ಇಲ್ಲ ಚೆನ್ನಾಗೈತೆ ಏನಾಗೈತೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಗೊತ್ತಾಗುತ್ತೆ ಮನೆ ತಕ್ಕ ಹೋಗಿ. ಅಲ್ಲಿ ಒಂದು ವಾರ ಆಗೋಯ್ತು, ಭಾನುವಾರ ಕಿತ್ತಿಟ್ಟಿರೋದು. ಹಂಗಾಗಿ
ನನಗೆ ಟೈಮೇ ಸಿಕ್ಕಿರಲಿಲ್ಲ, ಕೆಲ್ಸಕ್ಕೆ ಹೋಗೋದ್ರಿಂದ ಸಂಡೇ ಟೈಮ್ ಬಂದಮೇಲೆ ಊರಿಗೆ ಹೋಗೋ ಅಂಥದ್ದು. ಇನ್ನು ಅಮ್ಮ ಹೋಗ್ಲಿಕ್ಕೆ ಯಶು ಇರ್ತಾಳೆ ಮನೇಲಿ, ಹಂಗಾಗಿ ಅವಳನ್ನ ಬಿಟ್ಬಿಟ್ಟು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಒಂಟಿಯಾಗಿ ಕಳಿಸ್ಲಿಕ್ಕೂ ಕೂಡ ಮಳೆ ಬರಲಿಕ್ಕೆ ಶುರುವಾಗಿದೆ. ಬಸ್ಸಲ್ಲೆಲ್ಲ ಸೀಟ್ ಸಿಗುತ್ತೆ ಏನೋ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕಾದ್ರೇ ಅಮ್ಮನೂ ಸಹಿತ ಕರ್ಕೊಂಡು ಹೋಗ್ತೀವಿ ಊರಿಗೆ. ಇನ್ನು ನಾವು ಬಂದು ಆಲ್ರೆಡಿ 1 ಅವರ್ ಆಯಿತು, ಇನ್ನೂ ಅಮ್ಮರು ಬಂದಿಲ್ಲ. ಬಸ್ಸಲ್ಲಿ ಬರ್ತಾವ್ರೆ ಯಶುನು ಅಮ್ಮನು. ಗಗನು ನಾನು ಬೇಗನೆ ಬಂದ್ವಿ ಬೈಕಲ್ಲಿ. ಇನ್ನು ಅಲ್ಲೆಲ್ಲ ತುಂಬ ರಶ್ ಆಗಿಬಿಟ್ರೆ ಇನ್ನು ಗಾಡಿ ಓಡಿಸ್ಲಿಕ್ಕೂ ಆಗೋದಿಲ್ಲ, ಇವತ್ತು ಸಂಡೇ ಬೇರೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಬಂದ್ವಿ. ಇಲ್ಲಿ ಬಂದು ಗಗನು ಟಿಫನ್ ಮಾಡ್ದ, ನಾನು ಮನೆಗೆ ಹೋಗಿ ಮಾಡ್ತೀನಿ. ಸಿಕ್ಕಾಬಿಟ್ಟು ಬಿಸಿಲು ಕಣಪ್ಪ, ಕಣ್ಣೇ ಬಿಡೋಕ್ಕಾಯ್ತಲ್ಲ. ಇಷ್ಟ ಗಂಟೆ ಚಳಿ ಚಳಿ ಆಯ್ತಿತ್ತು, ಹಂಗಾಗಿ ಸ್ವೆಟರ್ ಎಲ್ಲ ಹಾಕೊಂಡ್ಬಂದಿದ್ದೀನಿ. ಇವಾಗ ನೋಡಿದ್ರೆ ಚಳಿ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು, ಮುದ್ದ ಎಲ್ಲ ಒಂಥರ ಆಗೋದೈತೆ. ಗಗನ ಆರಾಮಾಗಿ ತಿಂಡಿ ತಿನ್ಬಿಟ್ಟು ಕುಂತವ್ನೆ. ಏನು ತಿನ್ಲಾ? ಇಡ್ಲಿ 60 ರೂಪಾಯಿ ಒಬ್ಬಂಗೆ, 4 ವಡೆ ಇಡ್ಲಿ 60 ರೂಪಾಯಿ ತಿಂದವನೆ. ಇನ್ನು ವಾರಕ್ಕೂ ಊರಿಗೆ ಬರೋದ್ರಿಂದ ಮುಖ ಒಂಥರ ಟ್ಯಾನ್ ಥರ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಲರ್ಜಿ ಕೂಡ ಆಗಿಬಿಟ್ಟಿದೆ, ನೀರೆಲ್ಲ ಸೆಟ್ ಆಗ್ತಾನೆ ಇಲ್ಲ ನನಗೆ. ಊರಿನ ನೀರು ಬೆಂಗಳೂರು ನೀರು ಮಿಕ್ಸ್ ಆಗಿಬಿಟ್ಟು ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನನಗೆ ನೋಡಲಿಕ್ಕೆ ಮುಖ ಒಂಥರ ಅನ್ನಿಸ್ತಿದೆ. ಕೊಳ್ತೋಗ್ಬಿಟ್ಟೈತಾ? ಕೊಳ್ತಾಗಿರೋದ ಇಲ್ಲ ಹಿಂಗೆ ಅವ? ಬೂರ್ಸುಂಡೆನೇ ಬಂದ್ಬಿಟ್ಟೈತೆ. ಸೀಟ್ ಕಾವಿಗೆ ಈ ತರ ಆಗ್ಬಿಟ್ಟೈತೆ ಅಂತ ಕಾಣ್ತದೆ. ಏನೇ ಬಿಚ್ಚಾಕು ಚಪ್ಪಲಿನ, ಚಪ್ಪಲಿ ಬಿಚ್ಚು ಐತೆ ಇಲ್ಲ? ಅಮ್ಮನ ರಾಧಮ್ಮನ ರಾಧಿ ಮಾತಾಡು, ಸ್ಮೈಲ್ ಮಾಡು. ನೀರ್ ನೋಡಿ ಹೆಂಗ್ ತುಂಬ್ಕೊಂಡೈತೆ. ನಾನಂತೂ ಫಸ್ಟು ಮನೆಗೆ ಗೊತ್ತಿದ್ದಂಗೆ ನೋಡಿದ್ದೆ ಹಳಸನೆ ಹಣ್ಣ ಹೆಂಗಾಗವೆ ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ಬ್ಲಾಕ್ ಥರ ಲೈ ಮೇಲೆ ವೈರಿಲ್ವಾ? ನಾನಂತೂ ಫಸ್ಟು ಬತ್ತಿದಂಗೆ ನೋಡಿದ್ದು ಹಳಸನೆ ಹಣ್ಣ ಏನಾಗವೆ ಅಂತ ಹೇಳ್ಬಿಟ್ಟು. ಅವತ್ತು ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಹಳಸನೆ ಹಣ್ಣು ತಗೊಂಡೋಗಿರ್ಲಿಲ್ಲ, ಹಂಗಾಗಿ ಇಲ್ಲೇ ಕಿತ್ತಿಟ್ಟಿದ್ದು. ಇವತ್ತು ಬಂದು ನೋಡಿದ್ವಿ, ಒಂದು 7-8 ಸ್ವಲ್ಪ ಕೊಳ್ತೋಗಿರೋ ಥರ ಆಗ್ಬಿಟ್ಟವೆ. ಒಂದು 2-3 ಇನ್ನೂ ಸ್ವಲ್ಪ ಚೆನ್ನಾಗೈತೆ. ಅದು ನನಗೆ ಕಟ್ ಮಾಡಿಬಿಟ್ಟು ಕವರಲ್ಲಿ ಬಿಡಿಸ್ಕೊಂಡು ತಗೊಂಡೋಗೋದು. ಅದಕ್ಕೆ ಇವಾಗ ತೋಟದ ಹತ್ರಕ್ಕೆ ಹೋಗ್ತಾಯಿದ್ದೀವಿ, ನೋಡೋಣ ಅಂದ್ಬಿಟ್ಟು. ಇನ್ನೂ ಏನೇನೈತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮರದಲ್ಲಿ ಮಾವಿನ ಹಣ್ಣು ಕಿತ್ತಿರಲಿಲ್ಲ, ಹಂಗೆ ಬಿಟ್ಟೋಗಿದ್ದು. ಇವಾಗ ಹೋಗ್ತಾಯಿದ್ದೀವಿ ಗಗನು ನಾನು. ಅಮ್ಮ ಯಶು ಕರ್ಕೊಂಡು ಮನೇಲವ್ರೆ, ಟಿಫನ್ ಮಾಡ್ಕೊಂಬರ್ತೀನಿ ಅಂದರು, ಹಂಗಾಗಿ ಗಗನು ನಾನು ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಮಳೆ ಬಂದ್ಬಿಟ್ಟೈತೆ. ಊರ ಕಡೆ ಅಂತೂ ಫುಲ್ಲು ಕಾಲಿಟ್ರೆ ಒಳಗಡೆಗೆ ಹೋಗ್ತೈತೆ ಕಾಲುಗಳು, ಆ ಥರ ಮಳೆ ಬಂದೈತೆ. ಇಲ್ಲಿ ಸ್ವಲ್ಪ ಗಟ್ಟಿ ಐತೆ, ನಮ್ಮ ಗದ್ದೆಗೆ ಅಂತೇಳಿ ನೋಡೋಣ. ಅಲ್ಲಿ ಫುಲ್ಲು ಮಳೆ ಬಂದ್ಬಿಟ್ಟೈತೆ ನಮ್ಮ ಕಡೆ ಅಂತೂ. ಫುಲ್ಲು ನೋಡ್ತಾ ಇರ್ಬೋದು, ನೆಲನೇ ಎಲ್ಲ ನೀರು ಥರ ಆಗ್ಬಿಟ್ಟೈತೆ. ಹಂಗಾಗಿ ಇವಾಗ ನಮ್ಮ ತೋಟದ ಹತ್ರ ಬಂದಿದ್ದೀವಿ. ಹಳಸಿನ ಹಣ್ಣು ಮಾವಿನ ಹಣ್ಣು ಎಷ್ಟೈತೆ ನೋಡೋಣ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಿಟ್ಟವ್ರ ಏನೋ ಅಂತ ಹೇಳಿ ನಾವು ಸ್ವಲ್ಪ ಮೊನ್ನೆ ಕಟ್ ಮಾಡ್ಕೊಂಡಿದ್ದು ಮಿಕ್ಕಿದ್ದು ಅಲ್ಲೇ ಬಿಟ್ಟಿದ್ವಿ. ಇನ್ನು ಆ ಮರದಲ್ಲಿ ಕಿತ್ತಿಲ್ಲ, ನೋಡ್ತಾ ಇರ್ಬೋದು. ಆ ಮರದಲ್ಲಿ ಇನ್ನೂ ಸ್ವಲ್ಪ ಐತೆ. ಇವಾಗ ಈ ಮರದಲ್ಲಿ ತೆಗಿಯೋಣ ಅಂತ ಹೇಳಿ ಬರ್ತಾಯಿದ್ದೀವಿ. ಕೆಳಗಡೆ ಇರೋವೆಲ್ಲ ಸ್ವಲ್ಪ ತಗೊಂಡಿದ್ದು, ಮೇಲ್ಗಡೆ ಇನ್ನೂ ಸ್ವಲ್ಪ ಐತೆ. ಗಿಳಿಗಳೆಲ್ಲ ನವಿಲುಗಳು ಸಿಕ್ಕಾಬಟ್ಟೆ ನಮ್ಮ ತೋಟದಲ್ಲಿ, ಹಂಗಾಗಿ ಎಲ್ಲ ತಿಂದು ಬಿಸಾಕ್ಬಿಟ್ಟವೆ. ಎಲ್ಲ ಹಣ್ಣಾಗಿ ಬಿದ್ದೈತೆ ಮಾವಿನ ಹಣ್ಣು. ಈ ಸರಿ ಅಂತೂ ಸಿಕ್ಕಾಬಟ್ಟೆ ಮಾವಿನ ಹಣ್ಣು ಕಿತ್ಬಿಟ್ಟಿದ್ದಾರೆ. ಅವ್ರಿಗೆ ಎತ್ಕೊಳೋಕ್ಕಾಗಿಲ್ಲ, ಕಿತ್ಬಿಟ್ಟು ಇಲ್ಲಿಲ್ಲೇ ಬಿಟ್ಬಿಟ್ಟವ್ರೆ. ಇನ್ನೂ ಸುಮಾರು ಐತೆ ಮಾವಿನಕಾಯಿ, ಎಲೆ ಒಳಗಡೆ ಐತೆ, ಹಂಗಾಗಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಹಲಸಿನ ಹಣ್ಣು ಕಟ್ ಮಾಡ್ಕೊಂಡವ್ರೇನೋ ಅಂತ ನೋಡೋಣ ಅಂತ ಬಂದ್ವಿ. ನಾವೆಷ್ಟೇ ಕೌಲು ಮಾಡಿದ್ರೂ
ಕಳ್ತನ ಮಾಡೋದು ಮಾಡಿರ್ತಾರೆ. ಅವ್ರ ಬುದ್ಧಿನೇ ಅದು, ಹುಟ್ಟು ಗುಣ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಉಗಿದ್ರೂ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ನಾವಂತೂ ಬಂದಾಗೆಲ್ಲ ಹೋಲ್ಸೇಲಾಗಿ ಉಗಿತಾ ಇರ್ತೀವಿ, ಆದ್ರೂ ಅದೇ ಜಾತಿನೇ ಅವ್ರದ್ದು. ಕೌಂಟ್ ಮಾಡ್ಕೊಂಡು ಹೋಗಿದ್ದೆ, ಆದ್ರೂ ಕಿತ್ಕೊಂಡವ್ರೆ. ಮಾವಿನಕಾಯಿ ಕಿತ್ತಿ ಸುಸ್ತಾಗ್ಬಿಟ್ಟು ಎಲ್ಲರೂ ನಾವಂತೂ ಇವತ್ತು ಮಾವಿನ ಹಣ್ಣು ಎಲ್ಲ ತೆಗ್ದ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟು ಊಟನ ಇಲ್ಲಿಗೆ ತರ್ಸ್ಕೊಬಿಟ್ಟಿದ್ದೀವಿ. ಇವತ್ತಾಗೆ ಹೊಲದಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಏನ ಶಿವ ಅಲ್ಲೋ ಕುತ್ಕೊಬಿಟ್ಟವನೆ ನೆಳ್ಳಿಗೆ. ಶಿವ ಹೋಗ್ಬಿಟ್ಟು ನೆಳ್ಳು ಕುತ್ಕೊಂಡವನೆ ಚಾಪೆ ಹಾಸ್ಕೊಂಡು. ಇನ್ನು ಸ್ವಲ್ಪ ಐತೆ ತೆಗಿಯೋದು, ಇನ್ನೂ ಒಂದು 2 ಮೂಟೆ ತೆಗ್ದಿದ್ದೀವಿ. ಅದೇ ಉಪ್ಸಾರು ಸೊಪ್ಪು ಕಾಳು ಹಾಕ್ಬಿಟ್ಟು ಅಮ್ಮ ಅಡುಗೆ ಮಾಡ್ಕೊಂಬಂದು ಕೊಟ್ಟಿದ್ರು. ಹೊಲದಲ್ಲಿ ಕುತ್ಕೊಂಡು ಇದೇ ಫಸ್ಟ್ ಟೈಮ್ ಊಟ ಮಾಡ್ತಾರಂತದ್ ನಾವು. ಹಾಕಳಿ ಎಗ್ಲಿ ಮೇಲೆ ಕೈ ಹಾಕಳಿ. ಲೇ ಶಿವ ಫೋನ್ ಆಫ್ ಮಾಡದ, ನನ್ನ ಮಗಳು ವಾಯ್ಸ್ ಕೇಳಿಸಲ್ಲ. ನಾನ್ ಹಂಗೆಲ್ಲ ಹಾಕಲ್ಲ, ನಾನ್ ಬೋರಿ. ನಿನ್ ಫೋನ್ ಹೊತ್ಕೊಂಡ್ ಹೋಗವ್ನೆ. ಸುನೀತಂಟಿದ ಪೌಚ್ ಐತೆ ಮತ್ತೆ ದೊಡ್ಡಮ್ಮನ್ ತರದೆ. ಹೌದಾ? ಸೂಪರ್ ಅಣ್ತಮ್ಮ ಜೋಡೆತ್ತು ಕಣೋ. ಸುಷ್ಮಾ ಇಲ್ಲ ನೋಡೆ, ಸುಷ್ಮಾ ನೀನ್ ಹಾಕಪ್ಪ ಈಗ. ಡ್ಯಾನ್ಸ್ ಮಾಡಿ. ಲೈಟ್ ಹಾಕುರ್ಲ ಮಗಿ. ಅಯ್ಯೋ ಲೇ ಹೊಡಿಬಾರ್ದು, ಅಕ್ಕ ತಂಗಿ ಹಂಗ್ ಮಾಡಿದ್ಲು ನಿನ್ನ. ತಪ್ಕೊಳ್ಳಿ. ಓಯ್ ಪಾಪು ಬಾರೆ ಆಟಾಡನ್ನ ಅಕ್ಕ ಅಂತ ಕರಿ. ಬೇಜಾರು ಗೊತ್ತಾ, ನಾವೆಲ್ಲ ಇಲ್ಲಿ ಸೇರ್ಕೊತೀವಿ, ಅವಳು ಒಬ್ಬಳನ್ನೇ ಹಿಂದೆಗಡೆ ಇರು ಅಂತೀವಲ್ಲ, ಅದು ಅರ್ಧ ಬೇಜಾರು ಅವಳಿಗೆ. ಅಕ್ಕನ್ ಈಗ ಆಲೆ ಮುದ್ದೆ ಮಾಡಕ್ ಆಗಲ್ಲ ನನ್ ಕೈಲಿ, ನಾನು ಅನ್ನ ಮಾಡ್ಬಿಡ್ತೀನಿ ನಿಂತು. ಅನ್ನನೇ ಕೂಗಿಸ್ಬಿಟ್ಟು ಬಂದ್ಬಿಡವ ತಾಯಿ, ಕುಕ್ಕರ್ನೇ ಹೊತ್ಕೊಂಡ್ ಬಂದ್ಬಿಡು. ಓ ಅಕ್ಕಂಗ ಅಬ್ಬು ಎಲ್ಲಾಗದವ್ವ, ಎಲ್ಲಾಗೈತೆ ತೋರ್ಸಿ ಅಬ್ಬು, ತೋರ್ಸಿ ಅಕ್ಕಂಗ ಅಬ್ಬು. ಅಯ್ಯೋ ಅಲ್ಲಿ ಔಷಧಿ ಹಾಕುದ್ರಾ? ಅಕ್ಕಂಗೊಂದು ಮುತ್ತಿಕ್ ಬಿಡಿ ಕೈಲಿ. ಎಲ್ಲ ಅಕ್ಕಂಗ್ ಮುತ್ತಿಕ್ಕು. ನೀನೇನ್ ಸಣ್ಣೀರಾಗ ಕಲ್ತಿದೀಯಲ್ಲ, ಮುತ್ತಿಕ್ ತಳಂತ ಇಕ್ಕಿಸ್ಕೊಂಬಿಡೆ. ಮಿತಿ ಬೇಡವಂತೆ ಬಿಡು, ನಿನ್ ಮುತ್ತು ಬೇಡವಂತ ಅಕ್ಕಂಗೆ. ಡ್ಯಾನ್ಸ್ ಮಾಡು, ತಕ 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 ಅಂತ ಡ್ಯಾನ್ಸ್ ಮಾಡು. ಅಕ್ಕಂಗೆ ಅಬ್ಬು ಹೆಂಗಾಗೈತಪ್ಪ, ಅಪ್ಪ ಅಂತ ಆಗೈತೆ. ಕುಣಿ ಡ್ಯಾನ್ಸ್ ಮಾಡು. ನೀವು ಬ್ಯಾಡ್ದವ್ರು ಫೋನ್ ಮಾಡ್ಬೇಕಾಗಿತ್ತು. ಹೆಂಗೆ ಬಂದು ತಾಳೋಗಿಲ್ಲ, ನಮ್ಗೆ ಗದೆಗೆ ಹೋಗ್ತೀನಿ ಅಂತ ಫೋನ್ ಮಾಡಿದ್ರೆ ನಮ್ಮನೆ ಚೆನ್ನಾಗವೆ ರಸನೆ ಮಾಡಕ್ಕೆ ಅಲ್ವ ದೊಡ್ಡಮ್ಮ? 7 ಮಾಡಿಸ್ತಂಗವೆ. ಅದೇನ್ ಗೊತ್ತಾ, ಒಂಚೂರು ಬೆಲ್ಲ ತುರ್ದು ಹಾಕ್ಬಿಟ್ಟು ಕಾಯಿ ಹಾಕ್ಬಿಟ್ಟು. ಅಯ್ಯೋ ಬೆಲ್ಲನೇ ಬೇಡ, ಬೆಲ್ಲನೇ ಹಾಕಂಗಿಲ್ಲ ಅವಕ್ಕೆ. ಹಂಗ ಅಳ್ಗೋಗ್ಬಿಟ್ಟದ, ಹೆಂಗ್ ಮಾಡದ ಕಾಣೆ. ಒಂಬತ್ತು ಆ ಎಮ್ಮೆ ಬದಲು ಈ ಎಮ್ಮೆ ತಿಂತಾವ ಅಷ್ಟೇ. ಓ ನೀವು ಬಂದೇಳಿಕೆ ಆರ್ಬಿಡ್ತು.
ಇನ್ನು ನಾನಂತೂ ಊರಿಗೆ ಹೋದಾಗೆಲ್ಲ ನೋಡ್ತಾನೆ ಇರ್ತೀನಿ, ತುಂಬ ದಿನದಿಂದನೂ ಒಂದು ಕಾಗೆ ಬಂದು ಕೂತಿರುತ್ತೆ. ನಾವೇನಾದರೂ ಮನೆ ಹತ್ರ ಹೋದರೆ ಜಾಸ್ತಿ ಬಡ್ಕೊಳ್ಳೋದು ಆ ಥರ ಎಲ್ಲ ಮಾಡುತ್ತೆ. ಊಟ ಕೊಟ್ಟರೆ ಊಟ ಎಲ್ಲ ತಿನ್ಕೊಂಡು ಹೋಗುತ್ತೆ. ಇವತ್ತು ಕೂಡ ಬಂದು ನಮ್ಮ ಮನೆ ಕಿಟಕಿ ಹತ್ರ ಬಡ್ಕೊತಾನೆ ಇತ್ತು. ಇನ್ನು ನಾವು ಊರಿಗೆ ಹೋಗೋಣ ಅಂತೇಳಿ ಟೈಮ್ ಆಗುತ್ತೆ ಅಂತೇಳಿ ಹೊರಡ್ತಾ ಇದ್ವಿ. ಬಂದ್ಬಿಟ್ಟು ಗ್ಲಾಸ್ನ ಕುಡ್ಕಿ ಅದನ್ನು ತೆಗಿ ಅಂತೇಳಿ ಸೌಂಡ್ ಮಾಡ್ತಾಯಿತ್ತು. ನಾನು ತುಂಬ ಭಯ ಪಟ್ಕೊಂಡು ತೆಗಿಲೇ ಇಲ್ಲ, ಹಂಗೆ ಬಂದ್ಬಿಟ್ಟೆ. ನನಗೆ ಒಂದೊಂದು ಸರಿ ಅನ್ನಿಸ್ತಾ ಇರುತ್ತೆ ನಮ್ಮಪ್ಪ ಸತ್ತೋಗಿದ್ರು ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿ. ಯಾಕಂತಂದರೆ ನಾವು ತುಂಬ ಹಿರಿಕರನ್ನೆಲ್ಲ ಕೇಳಿರೋ ಪ್ರಕಾರ, ನಾವು ನೋಡಿರೋ ಪ್ರಕಾರ ಸತ್ತವರು ಕಾಗೆಗಳಾಗಿ ಬರ್ತಾರೆ, ಪಿಂಡಗಳು ತಿಂತಾರೆ ಅಂತ ಹೇಳಿ ನಾವು ಸುಮಾರು ಸರಿ ಕೇಳಿದ್ದೀವಿ, ನೋಡಿದ್ದೀವಿ. ಹಂಗಾಗಿ ನಮ್ಮ ಮನೆಗೆ ಬರೋದ್ರಿಂದ ಆ ಥರ ನಾನು ಅದೇ ಥರ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿ. ನನಗೆ ಬ್ಲೆಸ್ಸಿಂಗ್ ಮಾಡಲಿಕ್ಕೆ ಬಂದಿದ್ದರು, ಜೋಪಾನಾಗಿ ಹೋಗು ಅಂತ ಹೇಳಲಿಕ್ಕೆ ಬಂದಿದ್ರು ಅಂತೇಳಿ ನಾನು ಭಾವಿಸಿದ್ದೀನಿ. ನಾನು ಕೂಡ ಒಂದು ಕ್ಷಣ ಹಂಗೆ ಅಂದ್ಕೊಂಡೆ. ನಾನು ಸುತ್ತಮುತ್ತವ್ರಿಗೂ ಕೂಡ ಕೇಳಿದೆ, ಎಲ್ಲರೂ ಕೂಡ ಹಂಗೆ ಅಂದರು. ಯಾರಿಗೆ ತುಂಬ ಇಷ್ಟ ಇರುತ್ತೆ ಅವ್ರಿಗೆ ಆ ಥರ ಕಾಣಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರಂತೆ. ನನಗೆ ನಮ್ಮ ಅಪ್ಪ ಕಾಗೆ ರೂಪದಲ್ಲಿ ಅವಾಗವಾಗ ಕಾಣಿಸ್ಕೊತಾನೆ ಇರ್ತಾರೆ. ಬೆಂಗಳೂರಲ್ಲಿದ್ರೂ ಅಷ್ಟೇ, ಊರಿಗೆ ಹೋದ್ರೂ ಅಷ್ಟೇ. ಇದನ್ನು ಹೇಳಿದ್ರೆ ಯಾರೂ ನಂಬೋದಿಲ್ಲ, ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಇನ್ನು ಅವ್ರ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕಾದ್ರೆ ಆ ಥರ ಯಾವುದಾದ್ರೂ ರೂಪದಲ್ಲಿ ಬಂದು ಹೇಳ್ಕೊಳ್ಳೋದು, ಕನಸಲ್ಲಿ ಬರೋದು ಆ ಥರ ಎಲ್ಲ ಮಾಡ್ತಾರೆ. ನಮ್ಗೆ ಆ ಥರ ಯಾವತ್ತೂ ಬಂದಿಲ್ಲ. ಅದು ಯಾವಾಗಲೂ ಒಂದೇ ಒಂದು ಸರಿ ಬಂದು ಕಿಟಕಿ ಹತ್ರ ನಿಂತ್ಕೊಂಡಾಗ ಅನ್ನಿಸ್ತಾ ಇತ್ತು ಅಷ್ಟೇ. ಹೋಗಿ ಕೇಳಿದ್ದಕ್ಕೆ ಯಾರ ಮೇಲೆ ತುಂಬ ಆಸೆ ಇರುತ್ತೆ ಅವ್ರಿಗೆ ಆ ಥರ ಕಾಣಿಸ್ಕೋತಾರೆ ಅಂತೇಳಿ ದೊಯ್ಸರು ಕೂಡ ಹೇಳಿದರು. ಇದು ಕಾಗೆ ರೂಪದಲ್ಲಿ ಬರೋ ಅಂಥದ್ದು ಕಂಪಲ್ಸರಿ. ನಾವು ಮಂತ್ಲಿ ಎಡೆ ಇಕ್ತಾ ಇದ್ವಲ್ಲ, ಅವಾಗಲೂ ಕೂಡ ನೋಡಿದ್ವಿ, ಅದೇ ಥರನೇ ಕಾಣಿಸ್ಕೊತಾ ಇದ್ರು. ಇವಾಗಲೂ ಕೂಡ ಅದೇ ಥರನೇ ಆಯಿತು. ಬಂದು ಕಿಟಕಿನ ಕುಡುಕ್ತಾ ಇದ್ರು, ಹಂಗೇನೆ ತೆಗಿರಿ ಡೋರ್ನ, ನಾನು ಒಳಗಡೆ ಬರ್ತೀನಿ ಅನ್ನೋ ಥರ. ನಾನು ತುಂಬ ಭಯ ಪಟ್ಕೊಂಡೆ, ಮನೆ ಒಳಗಡೆ ಕಾಗೆ ಬರಬಾರ್ದು ಅಂತೇಳಿ ಹಿರಿಕರು ಹೇಳ್ತಾರೆ. ಹಂಗಾಗಿ ನಾನು ಡೋರ್ನ ತೆಗಿಲಿಲ್ಲ. ಆಮೇಲೆ ಅದರ ಪಾಡಿಗೆ ಅದೇನೇ ಹೋಗ್ಬಿಡ್ತು. ನಾನು ಇನ್ನೂ ಸ್ವಲ್ಪ ಹೊತ್ತು ವೀಡಿಯೋ ಮಾಡಬೇಕಿತ್ತು. ನಾನು ತುಂಬ ಭಯ ಪಟ್ಕೊಂಡ್ಬಿಡ್ತೀನಿ ಅಂಥ ವಿಷಯದಲ್ಲೆಲ್ಲ. ಹಂಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಫ್ಯಾಮಿಲಿ ಏನಿದೆ ಅದನ್ನು ಮಾತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.